ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಗಣೇಶಾಯ ನಮಃ. ಓಂ ಸುಬ್ರಹ್ಮಣ್ಯಾಯ ನಮಃ. ಓಂ ವಾರಾಹಿ ದೇವತಾಭ್ಯೋ ನಮಃ. ಓಂ ಸಾಯಿ ಬಾಬಾಯ ನಮಃ. ಓಂ ಶ್ರೀ ಶಂಕರಾಚಾರ್ಯಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ವಿಶೇಷ. ಚೈತ್ರ ಶುಕ್ಲ ಪಾಡ್ಯ, ತಾರೀಕು 19/3/2026 ಗುರುವಾರ. ಸೌರಮಾನ ರೀತಿ, ಸೂರ್ಯನ ಚಂದ್ರಮಾನ ರೀತಿ. ಇವತ್ತು ಯುಗಾದಿ ಹಬ್ಬ. ಯುಗಾದಿ ಅಂದರೆ ಯುಗದ ಆದಿ. ಹಾಗೆಯೇ ಇವತ್ತಿನ ದಿವಸ ಹೊಸ ವರ್ಷ ಪ್ರಾರಂಭ, ಹೊಸ ಸಂವತ್ಸರ ಪ್ರಾರಂಭ. ಈ ಸಂವತ್ಸರದ ಹೆಸರು ಪರಾಭವ ಸಂವತ್ಸರ ಎಂದು ಕರೆಯುತ್ತಾರೆ. ದೇವಾನುದೇವತೆಗಳು, ಋಷಿಮುನಿಗಳು ನಮಗೆ 60 ಸಂವತ್ಸರಗಳನ್ನು ಕೊಟ್ಟಿರುತ್ತಾರೆ. ಒಂದು ಸಂವತ್ಸರ 12 ತಿಂಗಳು. ಈ ಸಂವತ್ಸರ 40ನೇ ಸಂವತ್ಸರ ಆಗಿರುತ್ತೆ. ಪ್ರಭವ ವಿಭವ ಅಂತ ಶುರುವಾಗಿ 40ನೇ ಸಂವತ್ಸರ ಪರಾಭವನ್ ಸಂವತ್ಸರ. ಹೇಗೆ ಹೆಸರು ಹೇಳುತ್ತದೆಯೋ, ಪರಾಭವ ಅಂದರೆ ನಮ್ಮನ್ನು ನಾವು ಎಲ್ಲವನ್ನು ಕಳೆದುಕೊಳ್ಳುವುದು ಅಂತ. ಅಂದ್ರೇನು? ನಮ್ಮ ನಾನು ಅನ್ನುವುದನ್ನು ಕಳೆಯಬೇಕು. ಮತ್ತು ಬೇರೆಯವರಿಗೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತದೆಯೋ ಅದನ್ನು ಮಾಡಿ ನಾವು ನಮ್ಮದು ನನ್ನದು ಅನ್ನೋದನ್ನು ಕಳ್ಕೊಳ್ಳೋದು ತುಂಬ ಉತ್ತಮ ಈ ಸಂವತ್ಸರದಲ್ಲಿ. ಒಂದು. ಎರಡನೇದು, ಯಾರು ನಾನು ನಾನು ಎಂದು ಬರೆಯುತ್ತಾನೋ ಅವನು ಡೆಫಿನೆಟ್ಲಿ ಕೆಳಗಡೆ ಬೀಳುತ್ತಾನೆ. ಎರಡನೇದು. ಮೂರನೇದು, ಈಗಾಗಲೇ ಈ ಸಂವತ್ಸರ ಶುರು ಆಗೋದಕ್ಕೆ ಮುಂಚೆಯೇ 15-20 ದಿವಸಗಳ ಮುಂಚೆಯೇ ಸುಮಾರು ದೇಶಗಳಲ್ಲಿ ಗದ್ದಲ ಮತ್ತು ಏನು ನಮಗೆ ವಾರ್ ಸಿಚುಯೇಷನ್ ಅಂದರೆ ಯುದ್ಧದ ಏನು ನಾವು ನೋಡುತ್ತಿರುತ್ತೇವೋ ಅದೆಲ್ಲನೂ ನನ್ನದು ಅನ್ನೋ ಒಂದು 2 ಬಲಿಷ್ಠರು, ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಸ್ರೇಲ್, ಈ 2 ರಾಷ್ಟ್ರಗಳು ನನ್ನದು ನನ್ನದು ಅಂತ ಪ್ರತಿಷ್ಠೆ ಏನು ಮಾಡಿ ಶುರು ಮಾಡಿರುತ್ತಾರೋ ಡೆಫಿನೆಟ್ಲಿ ಇದು ಕಡಿಮೆ ಆಗುತ್ತೆ. ಚಿಂತೆ ಮಾಡೋದು ಬೇಡ. ಈ ಸಂವತ್ಸರದ ಕೆಲವೊಂದು ಮುಖ್ಯ ನೋಟವನ್ನು ನೋಡಿ ದೇವರ ಕೃಪೆಗೆ ಪಾತ್ರರಾಗೋಣ. ಈ ಚೈತ್ರ ಶುಕ್ಲ ಪಕ್ಷದಲ್ಲಿ ರಾಜ, ಮಂತ್ರಿ ಮೊದಲಾದ ಪಂಚಾಂಗದಲ್ಲಿ ಫಲಗಳನ್ನು ಯಾರು ಕೇಳುವರೋ ಅಂತಹವರು ಪಾಪ ಫಲಗಳಿಂದ ಮುಕ್ತರಾಗಿರುತ್ತಾರೆ, ದೀರ್ಘಾಯುಷ್ಮಂತರಾಗುತ್ತಾರೆ, ಐಶ್ವರ್ಯವಂತರಾಗಿರುತ್ತಾರೆ, ಕೀರ್ತಿವಂತರಾಗುತ್ತಾರೆ, ಅತಿಶಯವಾದ ಸುಖಾನುಭವಿಗಳು, ಪುತ್ರ ಅಭಿವೃದ್ಧಿಗೊಳ್ಳಲಿದ್ದಾರೆ. ತಿಥಿಯಿಂದ ಐಶ್ವರ್ಯ, ವಾರದಿಂದ ಆಯುವೃದ್ಧಿ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ರೋಗ ನಿವಾರಣೆ, ಕರ್ಣದಿಂದ ಕಾರ್ಯಸಿದ್ಧಿ ಮೊದಲಾದ ಶುಭಫಲಗಳನ್ನು ಪಂಚಾಂಗದಿಂದ ಲಭಿಸುತ್ತದೆ. ಆದ ಕಾರಣ ಮನುಷ್ಯ ಬೆಳಗ್ಗೆ ಎದ್ದಿದ ತಕ್ಷಣ ಅವತ್ತಿನ ದಿವಸ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಏನು ಅನ್ನೋದನ್ನು ಒಂದು 5 ನಿಮಿಷದಲ್ಲಿ ತಿಳ್ಕೋಬಹುದು. ಈಗಿನ ಕಾಲದಲ್ಲಿ ಮೊಬೈಲ್ ಇರೋದರಿಂದ ಇದೆಲ್ಲ ಲಭ್ಯವಿರುತ್ತದೆ. ಹಾಗಾಗಿ ನಮಗೆ ಯಾವ ತಿಥಿ, ಯಾವ ವಾರ, ಯಾವ ನಕ್ಷತ್ರ ಶುಭ ಆಗುತ್ತೆ ಅನ್ನೋದು ತಿಳ್ಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋಯಿತು ಅಂತಂದರೆ, ಒಂದು ದೇವರಿಗೆ ನಮಸ್ಕಾರ ಮಾಡಿತು ಅಂತಂದರೆ ಈ ಪರಾಭವ ಸಂವತ್ಸರದ ಕೆಡುಕುಗಳು ಯಾರಿಗೂ ಉಂಟಾಗುವುದಿಲ್ಲ.
ಈ ಸಂವತ್ಸರದ ರಾಜ ಗುರು, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾದೀಪ ಶುಕ್ರ, ಧಾನ್ಯಾದೀಪ ಬುಧ, ಅರ್ಘದೀಪ ಚಂದ್ರ, ಮೇಘದೀಪ ಚಂದ್ರ, ರಸಾದೀಪ ರವಿ, ನೀರಸಾದೀಪ ಗುರು, ಪಶುನಾಯಕ ಕೃಷ್ಣ. ಏನಪ್ಪ ಈ ಥರ ಗುರು ರಾಜಫಲ ಏನು ಕೊಡುತ್ತದೆ ಅಂತ ನೋಡಿದ್ರೆ, ಗುರುವು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕವರಾಗಿರಲು ತಮ್ಮ ತಮ್ಮ ಕುಲ ಧರ್ಮ ಅನುಷ್ಠಾನ ಮಾಡುವರಾಗಿಯೂ ಒಳ್ಳೆಯ ನಡತೆಯುಳ್ಳವರಾಗಿಯೂ ಇರುತ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡುವವರಾಗಿರುತ್ತಾರೆ. ಪ್ರಜೆಗಳು ಆರೋಗ್ಯದಿಂದಿರುತ್ತಾರೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯುತ್ತದೆ. ಕುಜನ ಮಂತ್ರಿ ಫಲ. ಕುಜನು ಮಂತ್ರಿಯಾಗಿರುವುದರಿಂದ ಪೈರು ಪಚ್ಚೆ ಒಣಗಿ ಹೋಗಿ ಅಗ್ನಿ ಭಯವು ಜಲ ಪ್ರಳಯಗಳು ಸಂಕಟಗಳು ಇವೆಲ್ಲ ರೋಗ ಪೀಡಿತವು ಉಂಟಾಗುತ್ತದೆ. ಚಂದ್ರ ಸೇನಾದೀಪ. ಚಂದ್ರನು ಸೇನಾಧಿಪತಿಯಾಗಿರುವುದಾಗಿ ಮೋಡಗಳು ಚೆನ್ನಾಗಿ ವರ್ಷಿಸುತ್ತವೆ. ಧಾನ್ಯಗಳಿಗೆ ಬೆಲೆ ಕಡಿಮೆ, ಜನರು ಸುಖವಾಗಿರುತ್ತಾರೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತದೆ. ಶುಕ್ರ ಸಸ್ಯಾದೀಪ. ಶುಕ್ರನು ಸಸ್ಯಾದೀಪನಾಗಿರುವುದರಿಂದ ಕೃಷಿ, ತರಿ ಮತ್ತು ಭಾಗಿಯ ಫಸಲುಗಳು ಚೆನ್ನಾಗಿ ಆಗುತ್ತದೆ. ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷ ಫಲ ಸಿಗುತ್ತದೆ. ಬುಧ ಧಾನ್ಯದೀಪ. ಬುಧನು ಧಾನ್ಯದೀಪನಾಗಿರುವುದರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಹೆಚ್ಚಾಗಿ ಜನರ ಮನಸ್ಸಲ್ಲಿ ಕಾಮ ಭೀತಿಯುಂಟಾಗುತ್ತದೆ. ಚಂದ್ರ ಅರ್ಘ್ಯಾದೀಪ. ಚಂದ್ರನು ಅರ್ಘ್ಯಾಧಿಪತಿ ಸಮೃದ್ಧಿಯಷ್ಟು ಸಸ್ಯಾವೃದ್ಧಿಯೂ ಉಂಟಾಗುತ್ತದೆ. ಪದಾರ್ಥಗಳಿಗೆ ಬೆಲೆ ಕಡಿಮೆ. ಚಂದ್ರನು ಮೇಘಾಧಿಪತಿ ಕೂಡ ಆಗಿರುತ್ತಾನೆ. ದೇಶದಲ್ಲಿ ಸುವೃಷ್ಟಿಯುಂಟಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತದೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತದೆ. ರವಿ ರಹಸ್ಯದೀಪ. ರವಿಯು ರಸಾದೀಪ ಆಗಿರುವುದರಿಂದ ಶ್ರೀಗಂಧ, ಕುಂಕುಮ, ಗುಗ್ಗುಳ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸ ವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆ ಕಡಿಮೆಯಾಗುತ್ತದೆ. ಗುರು ನೀರಸಾದೀಪ. ಗುರು ನೀರಸಾದೀಪ ಆಗುವುದರಿಂದ ಹಳದಿ ಬಣ್ಣದ ಪದಾರ್ಥಗಳು, ವಸ್ತ್ರಗಳು ಬೆಲೆ ಕಡಿಮೆಯಾಗುತ್ತದೆ. ಕೃಷ್ಣನು ಪಶುನಾಯಕನಾಗಿರುವುದರಿಂದ ಪಶುಗಳಿಗೆ ವೃದ್ಧಿಯು ಸುಭಿಕ್ಷವು ಉಂಟಾಗುತ್ತದೆ. ಪಶುಗಳಿಗೆ ಹೇರಳವಾಗಿ ಮೇವು ಸಿಗುತ್ತದೆ. ಮತ್ತು ಕಂದಾಯ ವಿಚಾರ. ಈ ಕಂದಾಯ ವಿಚಾರದಲ್ಲಿ 4 ತಿಂಗಳಿಗೆ ಒಂದು ಮೊದಲನೆಯದು, ಇನ್ನೊಂದು ನೆಕ್ಸ್ಟು 4 ತಿಂಗಳಿಗೆ ದ್ವಿತೀಯ ಮತ್ತು 3ನೇ 4 ತಿಂಗಳಿಗೆ ತೃತೀಯ ಅಂತ ವಿಂಗಡಣೆ ಮಾಡಿ, ಅಶ್ವಿನಿಯು ಇದರಲ್ಲಿ ಕಂದಾಯ ಸಂಖ್ಯೆ ಯಾರಿಗೆ ಹೆಚ್ಚು ಇರುತ್ತದೆಯೋ ಅವರಿಗೆ ಫಲ ಹೆಚ್ಚು. ಹಾಗಾಗಿ ನೋಡೋಣ ಬನ್ನಿ. ಅಶ್ವಿನಿ ಮೊದಲ 4 ತಿಂಗಳು 4, ಎರಡನೇ 4 ತಿಂಗಳಿಗೆ 2, ಮೂರನೇ 4 ತಿಂಗಳಿಗೆ 4, ಭರಣಿ ಮೊದಲನೇದಕ್ಕೆ 7, ಎರಡನೇದಕ್ಕೆ 0, ಮೂರನೇದಕ್ಕೆ 2, ಕೃತಿಕಾ ಮೊದಲನೇ 4 ತಿಂಗಳಿಗೆ 2, ಎರಡನೇದು 1, ಮೂರನೇದಕ್ಕೆ 0, ರೋಹಿಣಿ ಮೊದಲನೇದು 5, ಎರಡನೇದಕ್ಕೆ 2, ಮೂರನೇದಕ್ಕೆ 3,
ಮೃಗಶಿರಾ ನಕ್ಷತ್ರ ಮೊದಲನೆಯದಕ್ಕೆ 0, ಎರಡನೇದಕ್ಕೆ 0, ಮೂರನೇದಕ್ಕೆ 1. ಆರಿದ್ರ ಮೊದಲನೆಯದಕ್ಕೆ 1, ಮೊದಲನೆಯದಕ್ಕೆ 3, ಎರಡನೇದಕ್ಕೆ 1, ಮೂರನೇದಕ್ಕೆ 4. ಪುನರ್ವಸು ಮೊದಲನೆಯದಕ್ಕೆ 6, ಎರಡನೇದಕ್ಕೆ 2, ಮೂರನೇದಕ್ಕೆ 2. ಪುಷ್ಯ ನಕ್ಷತ್ರ ಮೊದಲನೆಯದಕ್ಕೆ 1, ಎರಡನೇದಕ್ಕೆ 0, ಮೂರನೇದಕ್ಕೆ 0. ಆಶ್ಲೇಷ ಮೊದಲನೆಯದಕ್ಕೆ 4, ಎರಡನೇದಕ್ಕೆ 1, ಮೂರನೇದಕ್ಕೆ 3. ಮಖೆ ಮೊದಲನೆಯದಕ್ಕೆ 7, ಎರಡನೇದಕ್ಕೆ 2, ಮೂರನೇದಕ್ಕೆ 1. ಪೂರ್ವ ಫಲ್ಗುಣಿ ಮೊದಲನೆಯದಕ್ಕೆ 2, ಎರಡನೇದಕ್ಕೆ 0, ಮೂರನೇದಕ್ಕೆ 4. ಉತ್ತರ ಫಲ್ಗುಣಿ ಮೊದಲನೆಯದಕ್ಕೆ 5, ಎರಡನೇದಕ್ಕೆ 1, ಮೂರನೇದಕ್ಕೆ 2. ಹಸ್ತ ನಕ್ಷತ್ರ ಮೊದಲನೆಯದಕ್ಕೆ 0, ಎರಡನೇದಕ್ಕೆ 2, ಮೂರನೇದಕ್ಕೆ 0. ಚಿತ್ತಾ ನಕ್ಷತ್ರ ಮೊದಲನೆಯದಕ್ಕೆ 3, ಎರಡನೇದಕ್ಕೆ 0, ಮೂರನೇದಕ್ಕೆ 3. ಸ್ವಾತಿ ನಕ್ಷತ್ರ ಮೊದಲನೇದಕ್ಕೆ 6, ಎರಡನೇದಕ್ಕೆ 1, ಮೂರನೇದಕ್ಕೆ 1. ವಿಶಾಖ ನಕ್ಷತ್ರ ಮೊದಲನೆಯದಕ್ಕೆ 1, ಎರಡನೇದಕ್ಕೆ 2, ಮೂರನೇದಕ್ಕೆ 4. ಅನುರಾಧ ನಕ್ಷತ್ರ ಮೊದಲನೆಯದಕ್ಕೆ 4, ಎರಡನೇದಕ್ಕೆ 0, ಮೂರನೇದಕ್ಕೆ 2. ಜ್ಯೇಷ್ಠ ನಕ್ಷತ್ರ ಮೊದಲನೆಯದಕ್ಕೆ 7, ಎರಡನೇದಕ್ಕೆ 1, ಮೂರನೇದಕ್ಕೆ 0. ಮೂಲ ನಕ್ಷತ್ರ ಮೊದಲನೆಯದಕ್ಕೆ 2, ಎರಡನೇದಕ್ಕೆ 2, ಮೂರನೇದಕ್ಕೆ 3. ಪೂರ್ವಾಷಾಢ ಮೊದಲನೆಯದಕ್ಕೆ 5, ಎರಡನೇದಕ್ಕೆ 0, ಮೂರನೇದಕ್ಕೆ 1. ಉತ್ತರಾಷಾಢ ಮೊದಲನೆಯದಕ್ಕೆ 0, ಎರಡನೇದಕ್ಕೆ 1, ಮೂರನೇದಕ್ಕೆ 4. ಶ್ರವಣ ನಕ್ಷತ್ರ ಮೊದಲನೇದಕ್ಕೆ 3, ಎರಡನೇದಕ್ಕೆ 2, ಮೂರನೇದಕ್ಕೆ 2. ಧನಿಷ್ಠ ನಕ್ಷತ್ರ ಮೊದಲನೇದಕ್ಕೆ 6, ಎರಡನೇದಕ್ಕೆ 0, ಮೂರನೇದಕ್ಕೆ 0. ಶತಭಿಷ ನಕ್ಷತ್ರ ಮೊದಲನೇದಕ್ಕೆ 1, ಎರಡನೇದಕ್ಕೆ 2, ಮೂರನೇದಕ್ಕೆ 3. ಪೂರ್ವಭಾದ್ರ ನಕ್ಷತ್ರ ಮೊದಲನೇದಕ್ಕೆ 4, ಎರಡನೇದಕ್ಕೆ 2, ಮೂರನೇದಕ್ಕೆ 1. ಉತ್ತರಾಭಾದ್ರ ನಕ್ಷತ್ರ ಮೊದಲನೇದಕ್ಕೆ 7, ಎರಡನೇದಕ್ಕೆ 0, ಮೂರನೇದಕ್ಕೆ 4. ರೇವತಿ ಮೊದಲನೇದಕ್ಕೆ 2, ಎರಡನೇದಕ್ಕೆ 1, ಮೂರನೇದಕ್ಕೆ 2. ಮೊದಲನೇದು ಅಂದರೆ ಪ್ರಥಮ ಕಂದಾಯ, ಎರಡನೇದಕ್ಕೆ ಅಂದರೆ ದ್ವಿತೀಯ ಕಂದಾಯ, ಮೂರನೇದು ಅಂದರೆ ದ್ವಿತೀಯ ಕಂದಾಯ. ಈಗ ಆದಾಯ ವ್ಯಯಾದಿಗಳನ್ನು ಕಡೆ ಗಮನ ಹರಿಸೋಣ. ಮೇಷ ಮತ್ತು ವೃಶ್ಚಿಕಕ್ಕೆ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ವೃಷಭ ತುಲಾ ಆದಾಯ 5, ವ್ಯಯ 14, ಆರೋಗ್ಯ 4, ಅನಾರೋಗ್ಯ 5, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ಮಿಥುನ ಕನ್ಯಾ ರಾಶಿಗಳಿಗೆ ಆದಾಯ 8, ವ್ಯಯ 11, ಆರೋಗ್ಯ 6, ಅನಾರೋಗ್ಯ 6, ರಾಜಪೂಜಾ 0, ರಾಜಕೋಪ 5, ಸುಖ 6, ದುಃಖ 3. ಕರ್ಕಾಟಕ ರಾಶಿ ಆದಾಯ 8, ವ್ಯಯ 2, ಆರೋಗ್ಯ 3, ಅನಾರೋಗ್ಯ 2, ಅನಾರೋಗ್ಯ 2, ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3. ಸಿಂಹರಾಶಿಯವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಧನಸ್ಸು ಮತ್ತು ಮೀನ ಆದಾಯ 14, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ಮಕರ ಕುಂಭ ಆದಾಯ 2, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಒಟ್ಟಲ್ಲಿ
ಎಲ್ಲದಕ್ಕೂ ಲೆಕ್ಕ ತಗೊಂತು ಅಂತಂದರೆ ಧನಸ್ಸು ಮತ್ತು ಮೀನ, ಆದಾಯ ವ್ಯಯ, ಆದಾಯ ಜಾಸ್ತಿ ವ್ಯಯ ಕಡಿಮೆ, ಆರೋಗ್ಯ ಜಾಸ್ತಿ ಅನಾರೋಗ್ಯ ಕಡಿಮೆ. ಹೀಗಾಗಿ ಇನ್ನು ಮಿಕ್ಕಿದ ರಾಶಿಗಳಲ್ಲೆಲ್ಲ ನಾರ್ಮಲ್ ಆಗಿರುತ್ತೆ. ಈ ಸಂವತ್ಸರದ ಗ್ರಹಣ ವಿಚಾರ. ತಾರೀಕು 12 ಆಗಸ್ಟ್ 2026 ಬುಧವಾರ ಆಷಾಢ ಕೃಷ್ಣ ಅಮಾವಾಸ್ಯೆ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ. ಹಾಗಾಗಿ ಗ್ರಹಣಾಚರಣೆ ಇಲ್ಲ. 28 ಆಗಸ್ಟ್ 26 ಶುಕ್ರವಾರ ಶ್ರಾವಣ ಶುಕ್ಲ ಹುಣ್ಣಿಮೆ ದಿನ ಸಂಭವಿಸುವ ಪಾರ್ಶ್ವ ಚಂದ್ರಗ್ರಹಣ ಭಾರತ ದೇಶಕ್ಕೆ ಕಾಣುವುದಿಲ್ಲ. ಆದುದರಿಂದ ಆಚರಣೆ ಇಲ್ಲ. ಮತ್ತು 6/2/2027 ಶನಿವಾರ ಪುಷ್ಯ ಕೃಷ್ಣ ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣವು ಗೋಚರಿಸುವುದಿಲ್ಲ. ಆದುದರಿಂದ ಗ್ರಹಣಾಚರಣೆ ಇಲ್ಲ. 20/2/2027 ಶನಿವಾರ ಮಾಘ ಶುದ್ಧ ಪೂರ್ಣಿಮಾ ಸಂಭವಿಸುವ ಚಂದ್ರಗ್ರಹಣವು ಕಾಣಿಸುವುದಿಲ್ಲ. ಹಾಗಾಗಿ ಈ ವರ್ಷದ 4 ಗ್ರಹಣಗಳು ಏನು ನಡೆಯುತ್ತವೋ ಸೌರಮಾನದಲ್ಲಿ ಅದು ಭಾರತಕ್ಕೆ ಕಾಣಿಸದಿರುವುದರಿಂದ ನಮಗೆ ಆಚರಣೆ ಇಲ್ಲ. ಗುರು ಮತ್ತು ಶುಕ್ರ ಅಸ್ತಕಾಲಗಳು. ಗುರು 19/7/2026 9/8/2026 ಅಂದರೆ ಗುರುವಿಗೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಗುರುವಿನ ಶಕ್ತಿ ಕಡಿಮೆ ಇರುತ್ತದೆ. ಅದೇ ಶುಕ್ರಂದು 19/10/2026 27/10/2026 ಅಂದರೆ ಶುಕ್ರ ಅಸ್ತನಾಗಿರೋದ್ರಿಂದ ಮದುವೆಗಳು ಇವೆಲ್ಲ ಈ ಟೈಮ್ನಲ್ಲಿ ವರ್ಜ್ಯ ಅಂತ ಹೇಳ್ತಾರೆ. ಇದನ್ನು ನೋಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಗುರು ಮತ್ತು ಶನಿ ಸಂಚಾರ ಫಲಗಳು. ಗುರು ಇವತ್ತಿಂದ ಹಿಡಿದು 1 ಜೂನ್ 2026 ತನಕ ಮಿಥುನ ರಾಶಿನಲ್ಲೇ ಇರ್ತಾನೆ. ಅವನು ಶಿಫ್ಟ್ ಆಗೋದು ಅಂದರೆ ಮುಂದೆ ಹೋಗೋದು ಯಾವಾಗ ಅಂದರೆ 1/6/26 31/10/26 ಕಟಕ ರಾಶಿನಲ್ಲಿ ಇರ್ತಾನೆ. ಮತ್ತು 31/10/2026 24/1/2027 ಸಿಂಹ ರಾಶಿಗೆ ಮುಂದೆ ಬರ್ತಾನೆ. ಮತ್ತೆ ತಿರ್ಗಾ 24/1/2027 ಮುಂದಿನ ಯುಗಾದಿ ತನಕ ಕಟಕದಲ್ಲೇ ಇರ್ತಾನೆ. ಸೊ ಶನಿ ವರ್ಷದಿಂದ ವರ್ಷದ ಅಂತ್ಯದ ತನಕ ಮೀನರಾಶಿನಲ್ಲೇ ಇರ್ತಾನೆ. ಓವರಾಲ್ ಈ ಸಂವತ್ಸರದ್ದು ಪ್ರಿಡಿಕ್ಷನ್ಸ್ ನೋಡಬೇಕು ಅಂತಂದರೆ, ಒಂದು ಗುರು ಅಧಿಪತಿಯಾಗಿರೋದರಿಂದ ಗುರುವಿನ ಏನು ನಮಗೆ ಕರುಣೆಗಳು ಮತ್ತು ನಮಗೆ ಏನೇನು ಒಳ್ಳೆಯದು ವಿಷಯಗಳು ಗುರುವಿನಿಂದ ಹೇಗೆ ಬರುತ್ತದೋ ಹಾಗೆಯೇ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಒಂದು. ಎರಡನೇದೇನು ಅಂತಂದರೆ, ಈ ಸತಿ ಆರೋಗ್ಯದಲ್ಲಿ ಮತ್ತು ಬೆಂಕಿಯಿಂದ ತುಂಬ ನಷ್ಟವಾಗುತ್ತದೆ. ಇದು ನಮ್ಮ ದೇಶದ್ದಲ್ಲ, ಎಲ್ಲ ದೇಶಗಳಿಗೂ ಪರಿಣಾಮ ಉಂಟು. ಕುಜವತ್ ಕೇತು ಯಾವಾಗಲೂ ಕತ್ತರಿಸೋದು, ಅವನ ಕಾರಕತ್ವನೇ ಕತ್ತರಿಸೋದು. ಸೊ ಹಾಗಾಗಿ ಕುಜ ಬೆಂಕಿ ಮತ್ತು ಕೇತು ಕತ್ತರಿಸೋದು ಅಂತಂದರೆ ಏನು? ಮನುಷ್ಯನ ಒಂದು
ನನ್ನದು, ನನ್ನ ಭಾವನೆ ನಾನೇ ಅಂತ ಹೋದವನಿಗೆ ಅದು ಕತ್ತರಿಗೆ ಹಾಕುತ್ತೆ. ಒಂದು. ಎರಡನೇದೇನು ಅಂತಂದರೆ ಕೇತುವಿಂದು ಆರೋಗ್ಯದಲ್ಲಿ ಏರುಪೇರುಗಳು ನಡೆಯುತ್ತದೆ. ಎರಡನೇದು. ಮೂರನೇದೇನು ಅಂತಂದರೆ ಗಾಳಿಯಲ್ಲಿ ತುಂಬ ಕಲ್ಮಶವಾದ ದೂಷಿತವಾದ ರೋಗ ಭಯಗಳು ಕಾಣುವುದರಿಂದ ಎಲ್ಲರೂ ಸುರಕ್ಷಿತವಾಗಿ ಇರಬೇಕಾಗಿ ಕೋರುತ್ತೇವೆ. ಅವರ ಲಂಗ್ಸ್ ಇದನ್ನು ಪ್ರೊಟೆಕ್ಟ್ ಮಾಡಬೇಕು. ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತಂದರೆ ಮಾಸ್ಕ್ಗಳು, ಎಲ್ಲರೂ ಧೂಳುಗಳು ಜಾಸ್ತಿ ಏಳೋದರಿಂದ ಸ್ವಲ್ಪ ಮಾಸ್ಕ್ಗಳು ಅದೆಲ್ಲ ಹಾಕ್ಕೊಂಡು ಓಡಾಡೋದು ಉತ್ತಮ. ಮತ್ತು ಕುಜನೊಂದು ಇನ್ನೊಂದು ಕಾರಕತ್ವ ಏನು ಅಂತಂದರೆ ಆಲ್ರೆಡಿ ನಾವು ನೋಡ್ತಾನೇ ಇದ್ದೀವಿ ಯುದ್ಧಗಳು. ಸೊ ಹಾಗಾಗಿ ಎಲ್ಲ ಕಡೆಯೂ ಅಲ್ಪ ಸ್ವಲ್ಪ ಯುದ್ಧಗಳು ನಡೆಯುತ್ತೆ. ಈ ವರ್ಷ ಅಷ್ಟು ಎಕನಾಮಿಗೆ ತುಂಬ ಧಕ್ಕೆಯಾಗೋ ಪ್ರಮೇಯಗಳು ಉಂಟು ಎಲ್ಲ ದೇಶಗಳಲ್ಲಿ. ಎರಡನೇದು. ಮೂರನೇದು, ಒಳ್ಳೆಯ ಕೆಲಸಕಾರ್ಯಗಳು ಮತ್ತು ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಆದಷ್ಟು ನಮ್ಮಿಂದ ಬೇರೆಯವರಿಗೆ ಒಳ್ಳೆಯದಾಗಲಿ ಅನ್ನೋ ಮನೋಭಾವನೆ ಇಟ್ಕೊಂಡು ಮುಂದುವರೆದರೆ ಈ ಸಂವತ್ಸರ ತುಂಬ ಒಳ್ಳೆಯದು. ಯಾಕೆಂದರೆ ಗುರು ಅಧಿಪತಿ. ಸೊ ಹಾಗಾಗಿ ಅವನು ತುಪ್ಪ ಸುರಿತಾನೆ ಒಳ್ಳೆಯದಕ್ಕೆ. ಸೊ ಶುಭವಾಗಲಿ. ಶುಭಮಸ್ತು. ಓಂ ನಮಃ ಶಿವಾಯ.